ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಕೆಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ರಹಸ್ಯ ಮಾತುಕತೆ ಮಾಡಿದ್ದಾರೆ. ಜಾರ್ಜ್ ಸಿಎಂ ಹಾಗೂ ಖರ್ಗೆ ಅವರನ್ನ ಭೇಟಿ ಮಾಡಿಕೊಂಡು ಚರ್ಚೆ ನಡೆಸಿದ್ರು. ಇದೀಗ ನೇರವಾಗಿ ಸರ್ಕಾರಿ ನಿವಾಸದಲ್ಲಿ ಕೆಜೆ ಜಾರ್ಜ್ ಭೇಟಿಯಾಗಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಫೈಟ್ ವಿಚಾರವಾಗಿ ಮಾಜಿ ಎಂಪಿ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಇನ್ಮುಂದೆ ಕುದುರೆ ಫೈಟ್ ಶುರುವಾಗುತ್ತೆ. ಶಾಸಕರಿಗೆ 50 ಕೋಟಿ ಆಫರ್ ಕೊಡ್ತಾರೆ. ಮುಖ್ಯಮಂತ್ರಿ ಮಾಡಬೇಕು, ನಾನೇ ಮುಂದುವರಿಬೇಕು ಅಂತ ಅವರಲ್ಲೇ ಕಚ್ಚಾಟ ಶುರುವಾಗುತ್ತೆ ಅಂತ ಒಳ ಜಗಳದಿಂದ ಕಾಂಗ್ರೆಸ್ ಪತನ ಆಗತ್ತೆ. ಇದೇ ವಿಚಾರಕ್ಕೆ 50 ಕೋಟಿ ಕುದುರೆ ವ್ಯಾಪಾರ ನಡೆಯುತ್ತೆ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಗದ್ದುಗೆ ಗುದ್ದಾಟದ ಕುರಿತು ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಾತಾಡಿದ್ದಾರೆ. ಬಿಜೆಪಿಯವರು ಹೇಳೋದಲ್ಲ ಸುಳ್ಳು, ಹೊಟ್ಟೆ ಕಿಚ್ಚಿನಿಂದ ಸುಳ್ಳು ಆರೋಪ ಮಾಡೋದು ಅವ್ರ ಚಾಳಿ. ಪ್ರತಿಪಕ್ಷವಾಗ ಅವರ ಕೆಲಸ ಮಾಡ್ತಿಲ್ಲ, ಅವರ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಸುಳ್ಳು ಹೇಳ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಯಾರೂ ಮಾತಾಡುವಂತಿಲ್ಲ. ವರಿಷ್ಠರ ಸೂಚನೆ ಇದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಈ ವಿಷಯ ಅನಾವಶ್ಯಕ. ನಾನು ಯಾವ ರೇಸ್ನಲ್ಲೂ ಇಲ್ಲ, ಯಾವ ಸಾಮಾನ್ಯ ಕಾರ್ಯಕರ್ತ ನಾನು. ನನಗೆ ಕೊಡುವಂತ ಜವಾಬ್ದಾರಿಯನ್ನ ಪ್ರಾಮಾಣಿಕತೆಯಿಂದ ನಿಭಾಯಿಸುತ್ತೇನೆ. ರಾಜಕೀಯ ಸಮಾಜ ಸೇವೆ ಅಂತ ಬಂದಿದ್ದೇನೆ, ಅಧಿಕಾರಕ್ಕಾಗಿ ಅಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ರೇಸಲ್ಲೂ ಇಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನನಗೇನ್ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೇನೆ. ರಾಜಕೀಯ ಇದು ಸಮಾಜ ಸೇವೆ ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ, ಅಧಿಕಾರಕ್ಕಾಗಿ ಬಂದಿದ್ದಲ್ಲ. ನಾನು ಯಾವ ರೇಸಲ್ಲೂ ಇಲ್ಲ, ನಾನೊಬ್ಬ ಸಾಮಾನ್ಯ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಬೇಕು ಅಂತಂದ್ರೆ ಹೈಕಮಾಂಡ್ಗೆ ಹಣ ಕೊಡಬೇಕು ಅನ್ನುವಂಥ ನಾರಾಯಣಸ್ವಾಮಿ ಹೇಳಿಕೆಗೆ ಸಚಿವ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಅಶೋಕ್ ಮತ್ತು ನಾರಾಯಣಸ್ವಾಮಿಗೆ ರಾಜಕೀಯ ವಿವೇಕ ಇಲ್ಲ. ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡಕ್ಕೂ ಹೈಕಮಾಂಡ್ ಇದೆ. ಕಾಂಗ್ರೆಸ್ ಆಡಳಿತ ಮಾಡುವಾಗ ಜನ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಭ್ರಷ್ಟಾಚಾರದ ಮಾತು ಬರ್ತಾ ಇತ್ತು. ಯಾರಿಂದ ಭ್ರಷ್ಟಾಚಾರ ಆರಂಭ ಆಯಿತು ಅಂತ ಅಶೋಕ್ ನಾರಾಯಣಸ್ವಾಮಿ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ತಾರಕಕ್ಕೇರಿದ್ದು ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೇರಲು ಬೆಂಬಲಿಗರು ಸರ್ಕಸ್ ನಡೆಸ್ತಾ ಇದ್ದಾರೆ. ಆಪ್ತ ಶಾಸಕ ಡಾ ಕುಣಿಗಲ್ ರಂಗನಾಥ್ ಕೂಡ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಮೊದಲ ದಿಲ್ಲಿ ಪರೇಡ್ಗೂ ಮುನ್ನ ಇದೇ ರೀತಿ ಡಿಕೆ ಬ್ರದರ್ಸ್ ತಂತ್ರಗಾರಿಕೆಯನ್ನು ಹೆಣೆದಿದ್ರು. ಹೀಗಾಗಿ ಇದೀಗ ಮತ್ತೆ ಡಿಕೆ ಬ್ರದರ್ಸ್ ತಂತ್ರಗಾರಿಕೆ ಹೆಣಿತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸಿಎಂ ಸಿದ್ದರಾಮಯ್ಯ ಪರ ವಾಟಾಳ್ ನಾಗರಾಜ್ ಬ್ಯಾಟ್ ಬೀಸಿದ್ದಾರೆ. ಮಂಗಳೂರಲ್ಲಿ ಮಾತಾಡಿದ್ದಾರೆ. ಸಂವಿಧಾನಬದ್ದವಾಗಿ ಮುಖ್ಯಮಂತ್ರಿ ಯಾರು ಬೇಕಾದರೂ ಆಗಬಹುದು, ಆದರೆ ಸಿದ್ದರಾಮಯ್ಯನವರನ್ನ ಬದಲಾವಣೆ ಯಾಕೆ ಮಾಡಬೇಕು, ಯಾಕೆ ತೆಗಿಬೇಕು, ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರಂತಹ ವ್ಯಕ್ತಿ ಸದ್ಯಕ್ಕೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಲ್ಲಿ ಇಲ್ಲ. 7 ವರ್ಷದಿಂದ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಅವರನ್ನ ತೆಗೆದು ಅವರ ಸ್ಥಾನಕ್ಕೆ ರಾಜಕೀಯವಾಗಿ ಬೇರೆಯವರನ್ನ ತರಬಹುದು. ಆದರೆ ಸಿದ್ದರಾಮಯ್ಯನವರಂತಹ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ. ಸಿದ್ದರಾಮಯ್ಯನವರನ್ನ ತೆಗೆದ್ರೆ ರಾಜ್ಯದಲ್ಲಿ ಭಾರಿ ದೊಡ್ಡ ಕ್ರಾಂತಿ ಆಗುತ್ತೆ, ಹೋರಾಟ ಆಗುತ್ತೆ. ಸಾವಿರಾರು ಜನ ಜೈಲಿಗೆ ಹೋಗೋದಕ್ಕೂ ಸಿದ್ಧ. ಸಿದ್ದರಾಮಯ್ಯನವರನ್ನ ತೆಗೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಬೋದು, ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿ ಆಗ್ಬೋದು ಯಾರು ಬೇಕಾದರೂ. ಯಾರು ಶಾಸಕಾಂಗದ ಮೆಜಾರಿಟಿ ಇರತಕ್ಕಂಥ ಆಗ್ಬೋದು. ಸಿದ್ದರಾಮಯ್ಯನವರನ್ನ ಯಾಕೆ ತೆಗಿಬೇಕು, ಕಾರಣ ಏನು? ಈಗ ಸಿದ್ದರಾಮಯ್ಯನವರನ್ನ ತೆಗೆದು ಅವರಂತ ಒಬ್ಬ ವ್ಯಕ್ತಿ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲೂ ಇಲ್ಲ, ಬಿಜೆಪಿನಲ್ಲೂ ಇಲ್ಲ, ಜೆಡಿಎಸ್ನಲ್ಲೂ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ರು ಹಿಂದೆ, ಈಗ 2.5 ವರ್ಷ ಆಯಿತು. ಬಹಳ ಅದ್ಭುತವಾದಂತಹ ಚಿಂತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಆ ಒಂದು ಮುಖ್ಯಮಂತ್ರಿ ಆಗುವ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ಕಾಂಗ್ರೆಸ್ ಘಟಕದಿಂದ ಮರಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. 101 ಈಡುಗಾಯಿಯನ್ನ ಒಡೆದು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಮಹಾಂತೇಶ ಕೌಜಲಗಿ ಸಚಿವರಾಗಲಿ ಅಂತ ಪ್ರಾರ್ಥಿಸಿದ್ದಾರೆ.
ಇನ್ನು ಸಿಎಂ ಕುರ್ಚಿ ಫೈಟ್ ಬಗ್ಗೆ ಪ್ರತಿಕ್ರಿಯಿಸಿ ಸಚಿವ ಚೆಲುವರಾಯಸ್ವಾಮಿ, ನಾನು ಮಂತ್ರಿ, ಹೀಗಾಗಿ ವೈಯಕ್ತಿಕ ಅಭಿಪ್ರಾಯ ಕೊಡಲು ಆಗಲ್ಲ. ಶಾಸಕರು, ಮುಖಂಡರು ವೈಯಕ್ತಿಕ ಅಭಿಪ್ರಾಯ ಕೊಡಬಹುದು. ನನಗೆ ಲಂಗ ಇದೆ, ಹೀಗಾಗಿ ನಾನು ಮಾಧ್ಯಮದ ಮುಂದೆ ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಆಗಲ್ಲ. ಶಾಸಕರು, ನಾಯಕರು ಮಾತಾಡೋದನ್ನ ಹೈಕಮಾಂಡ್ ಗಮನಿಸ್ತಾ ಇದೆ, ಹೀಗಾಗಿ ಎಲ್ಲವನ್ನೂ ಸರಿಯಾಗಿ ನಿಭಾಯಿಸುತ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ತಲೆದೋರಿರುವಂತಹ ಬಿಕ್ಕಟ್ಟಿನ ಲಾಭವನ್ನ ಎನ್ಡಿಎ ಮೈತ್ರಿಕೂಟ ಪಡೆದುಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಸದ್ಯದಲ್ಲೇ ಪರ್ಯಾಯ ವ್ಯವಸ್ಥೆಯ ಕಾಲ ಕೂಡಿ ಬರಲಿದೆ ಅನ್ನುವಂಥ ಮಾತನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಕೊಟ್ಟ ಹೇಳಿಕೆ ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. ತುಮಕೂರು ಜಿಲ್ಲೆ ತುರುವೇಕೆರೆಯಲ್ಲಿ ಮಾತಾಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳನ್ನು ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ನಡ್ಡಾ ಅವರು ಗಮನಿಸ್ತಾ ಇದ್ದಾರೆ. ಈ ಎಲ್ಲಾ ನಾಯಕರು ದೇವೇಗೌಡರ ಜೊತೆ ಚರ್ಚೆ ಮಾಡುತ್ತಿದ್ದಾರೆ. ಸದ್ಯದಲ್ಲೇ ರಾಜ್ಯದಲ್ಲಿ ಪರ್ಯಾಯ ವ್ಯವಸ್ಥೆಯ ಕಾಲ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಭ್ರಷ್ಟ ಸಿದ್ದರಾಮಯ್ಯ ಆಗಿದ್ದಾರೆ ಅಂತ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಮೈಸೂರಲ್ಲಿ ಮಾತಾಡಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ಲಫಂಗ ಸರ್ಕಾರ, ದಿಕ್ಕುದೆಸೆ ಇಲ್ಲದ ಸರ್ಕಾರವನ್ನ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಅಧಿಕಾರದ ಹುಚ್ಚು, ದರ್ಪ ಎರಡೂ ಏರಿದೆ. ಇನ್ನು ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕು, ಒಬ್ಬೊಬ್ಬರದ್ದು ಒಂದೊಂದು ಬಾಗಿಲು. ಕಾಂಗ್ರೆಸ್ಗೆ ಮನೆಯೇ ಇಲ್ಲದಂತೆ ಛಿದ್ರವಾಗಿದೆ. ಜನ ಕೊಟ್ಟ ಬಹುಮತವನ್ನ ಧಿಕ್ಕರಿಸಿ ಇವರು ಅಧಿಕಾರಕ್ಕೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವರಿಗೆ ಜನರೇ ಬುದ್ಧಿ ಕಲಿಸ್ತಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾನೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇವತ್ತು ಸಿಎಂ ಜೊತೆ ಡಿಸಿಎಂ ವೇದಿಕೆ ಹಂಚಿಕೊಳ್ಳಲಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಇವತ್ತು 2ನೇ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭಾಗಿಯಾಗ್ತಾ ಇದ್ದಾರೆ. ಮತ್ಸ್ಯಮೇಳದಲ್ಲಿ ಒಟ್ಟಿಗೆ ಭಾಗಿಯಾಗಿದ್ದ ಸಿಎಂ ಡಿಸಿಎಂ ಇವತ್ತು ಕೂಡ ಚಿಕ್ಕಬಳ್ಳಾಪುರದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅನುದಾನ ತಾರತಮ್ಯ ಕುರಿತು ಶ್ರೀನಿವಾಸಪುರದ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ಸಪೋರ್ಟ್ನಿಂದ ಸರ್ಕಾರಕ್ಕೆ ನೋಟಿಸ್ ಜಾರಿ, ಹೈಕೋರ್ಟ್ನಿಂದ ಈಗಾಗಲೇ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ, ಇದುವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ 10% ಅನುದಾನ ಬಂದಿಲ್ಲ. ಕಾಂಗ್ರೆಸ್ನವರಿಗೆ ಹಾಗೂ ನಮಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಅಂತ ನಾವು ಹೈಕೋರ್ಟ್ಗೆ ದಾಖಲೆಯನ್ನ ನೀಡಿದ್ದೇವೆ ಅಂತ ಕಿಡಿಕಾರಿದ್ದಾರೆ. ಎಲ್ಲ ಕಡೆ ಕೇಳಿದ್ವಿ, ಅವ್ರು ಬರೆದು ಇದ್ದಾರೆ ಇಶ್ಯೂ 25 lakhs ಅಂತ ಒಂದರಲ್ಲಿ. ವಿಜೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷರು, ಪಕ್ಷದಿಂದ ಉಚ್ಚಾಟಿತರಾದವರಿಗೆ ಬಿಜೆಪಿ ವಿಜೇಂದ್ರ ಬಗ್ಗೆ ಮಾತಾಡುವಂತಹ ನೈತಿಕತೆ ಇಲ್ಲ. ಅವರು ಪಕ್ಷ ಕಟ್ತಾರೋ, ಜೆಸಿಬಿ ಚಿಹ್ನೆ ತರ್ತಾರೋ, ವೈಯಕ್ತಿಕ 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸಲಿ, ಸಂತೋಷ. ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗಿದೆ. ರಾಜ್ಯದಲ್ಲಿಯೂ ಕಾಂಗ್ರೆಸ್ ಮುಕ್ತ ಆಗುತ್ತೆ. ನಮ್ಮಲ್ಲಿ ಬಡ ಇಲ್ಲ, ಜಿಲ್ಲಾಧ್ಯಕ್ಷರ ನೇತೃತ್ವ ಅಷ್ಟೇ. ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ರಾಜ್ಯಾಧ್ಯಕ್ಷರು ಮುಂದುವರಿತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಸಸ್ಪೆಂಡ್ ಮಾಡಲಾಗಿದೆ. ಪೂರ್ವ ವಿಭಾಗದ ಡಿಸಿಪಿ ಬಿ ದೇವರಾಜ್ ಆದೇಶ ಮೇರೆಗೆ ಸಸ್ಪೆಂಡ್ ಮಾಡಲಾಗಿದೆ. ಅಣ್ಣಪ್ಪ ನಾಯಕ್ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಬೀಟ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ರು. ಈ ಹಿಂದೆ ಕ್ರೈಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆನಂತರ ಕ್ರೈಮ್ನಿಂದ ತೆಗೆದು ಬೀಟ್ ಡ್ಯೂಟಿಗೆ ಹಾಕಲಾಯಿತು. ಇದೀಗ ರಾಬರಿ ಪ್ರಕರಣದಲ್ಲಿ ಭಾಗಿಯಾದ ಆರೋಪ ಇರುವಂತಹ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಹಗಲೇ ನಡೆದಿದ್ದ ಬೆಂಗಳೂರು ಎಟಿಎಂ ವ್ಯಾನ್ ದರೋಡೆ ಪ್ರಕರಣದ ಹಿಂದಿನ ಅಸಲಿ ಕಹಾನಿ ಈಗ ಗೊತ್ತಾಗಿದೆ. ಸಿಎಂಎಸ್ ಏಜೆನ್ಸಿ ವಾಹನವನ್ನ ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ರೂಪಾಯಿಯನ್ನ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಈಗ ಮಹತ್ವದ ತಿರುವು ಸಿಗ್ತಾ ಇದೆ. ರವಿಯ ಕುರ್ಮಾನಹಳ್ಳಿಯಲ್ಲಿರುವಂತಹ ಮನೆಯಲ್ಲಿಯೇ ಬಹುತೇಕ ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಮನೆಯ ಬಾಗಿಲು ಒಡೆದು ಒಳನುಗ್ಗಿ ಸರ್ಚ್ ಮಾಡಿದಾಗ 5 ಕೋಟಿ ಹಣ ಪತ್ತೆಯಾಗಿದೆ. ಟ್ರಂಕ್ಗಳಿಂದ ಖಾಲಿ ಮಾಡಿ ಫಾರೆಸ್ಟ್ನಲ್ಲಿ ಬಿಸಾಕಿ ಹಣವನ್ನ ಗೋಣಿಚೀಲದಲ್ಲಿ ಆರೋಪಿಗಳು ತುಂಬಿದ್ರು. ಹೀಗಾಗಿ ಗೋಲ್ಡನ್ ರೈಸ್ ಗೋಣಿಚೀಲದಲ್ಲಿದ್ದಂಥ 5 ಕೋಟಿಯನ್ನ ಸೀಸ್ ಮಾಡಿದ್ದಾರೆ. ಸದ್ಯ 6.29 ಕೋಟಿ ಈಗ ಪತ್ತೆಯಾಗಿರೋದು. ಉಳಿದ 72 ಲಕ್ಷ ಪತ್ತೆಗೆ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಹಾಗೂ ಶಿವಮೊಗ್ಗ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇರೋದು ಗೊತ್ತೇ ಇದೆ.
ಈಗಾಗಲೇ ಅದು ಜಗತ್ ಪ್ರಸಿದ್ಧ ಕೂಡ ಆಗಿದೆ. ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿರುವಂತಹ ಜೈಲುಗಳಿಗೆ ಪೊಲೀಸ್ ಇಲಾಖೆ ದಿಢೀರ್ ಅಂತ ಭೇಟಿ ನೀಡಿದೆ. ಧಾರವಾಡ ಕೇಂದ್ರ ಕಾರಾಗೃಹ ಮತ್ತು ಹುಬ್ಬಳ್ಳಿ ಉಪ ಕಾರಾಗೃಹಗಳ ಮೇಲೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ದಿಢೀರಂತಹ ದಾಳಿ ನಡೆಸಿ ಪರಿಶೀಲನೆಗೂ ಕೂಡ ಮುಂದಾಗಿದ್ದಾರೆ. ಬೆಂಗಳೂರು ರಾಬರಿ ಕೇಸ್ಗೆ ಸಂಬಂಧ ಆರೋಪಿಗಳ ವಿಚಾರಣೆ ವೇಳೆ ಸ್ವಾರಸ್ಯಕರ ಸಂಗತಿಗಳು ಈಗ ಬೆಳಕಿಗೆ ಬಂದಿದೆ. 7 ಕೋಟಿ 11 ಲಕ್ಷ ಕೋಟಿ ದರೋಡೆ ಮಾಡಿದ 7 ಮಂದಿ ಈಗ ಲಾಕ್ ಆಗಿದ್ದಾರೆ. ಗ್ಯಾಂಗ್ಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. 40,000 ಬೆಲೆಯ OnePlus ಮೊಬೈಲ್, 20,000 ಬೆಲೆಯ ಮತ್ತೊಂದು ಮೊಬೈಲ್ ಫೋನ್ ಹಾಗೂ ಎಸ್ಕೇಪ್ ವೇಳೆ ಅಲ್ಲಿ ಇಲ್ಲಿ ನೆರವು ನೀಡಿದವರಿಗೆ ಒಂದಷ್ಟು ಹಣ ಸಹಾಯ, ವಾಹನಕ್ಕೆ 10,000 ಮೌಲ್ಯದ ಡೀಸೆಲ್, ಊಟ ತಿಂಡಿ, ಮದ್ಯದ ಖರ್ಚು ವೆಚ್ಚ ಎಲ್ಲಾ ಸೇರಿ 25,000 ಖರ್ಚು ಮಾಡಿದ್ದಾರೆ. ಸದ್ಯ 7 ಕೋಟಿ 11 ಲಕ್ಷ ರೂಪಾಯಿಯಲ್ಲಿ 6 ಕೋಟಿ 29 ಲಕ್ಷ ಪತ್ತೆಯಾಗಿದೆ. ಉಳಿದ 72 ಲಕ್ಷ ಏನಿದೆಯಲ್ಲ ಅದರ ಪತ್ತೆಗಾಗಿ ಈಗ ಶೋಧ ಕಾರ್ಯ ಕೂಡ ಮುಂದುವರೆದಿದೆ. ರೈಲ್ವೆ ಹಳಿ ದಾಟ್ತಾ ಇದ್ದಾಗ ಯುವಕ ಯುವತಿಗೆ ಟ್ರೈನ್ ಡಿಕ್ಕಿ ಹೊಡೆದು ಇಬ್ಬರ ದೇಹ ಛಿದ್ರ ಆಗಿರುವಂತಹ ದುರಂತ ಬೆಂಗಳೂರಿನ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಬಳಿ ನಡೆದಿದೆ. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲು ಡಿಕ್ಕಿಯಾಗಿ ಕೇರಳ ಮೂಲದ ಇಬ್ಬರು ಮೆಡಿಕಲ್ ಸ್ಟೂಡೆಂಟ್ಸ್ ಮೃತಪಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಲಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ಪುನರ್ರಚನೆ ಜಟಾಪಟಿ ತಾರಕಕ್ಕೇರಿದೆ. ಇತ್ತ ಸಚಿವ ಆಕಾಂಕ್ಷಿಗಳು ಅಲರ್ಟ್ ಆಗಿದ್ರೆ ಅತ್ತ 15ರಿಂದ 20 ಸಚಿವರಿಗೆ ಡವಡವ ಶುರುವಾಗಿದೆ. ನಿನ್ನೆ ಖರ್ಗೆ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಆರ್.ವಿ. ದೇಶಪಾಂಡೆ ಬೇಡಿಕೆ ಇಡ್ತಾ ಇದ್ದಂತೆ ಮಂತ್ರಿಗಿರಿ ತಪ್ಪುವಂತ ಆತಂಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಂಕಾಳ್ ವೈದ್ಯ ಭೇಟಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ವಿ.ವೈ. ವಿಜೇಂದ್ರ ದೆಹಲಿಗೆ ತೆರಳಿದ್ದಾರೆ. ಕಳೆದ 4 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇನ್ನು ಆಪ್ತರ ಜೊತೆ ದೆಹಲಿಗೆ ಪಯಣ ಬೆಳೆಸಿರುವಂತಹ ಅವರು 2 ದಿನ ಕಾದು ಹೈಕಮಾಂಡ್ ಭೇಟಿ ಮಾಡಿದ್ದಾರೆ. ಅಮಿತ್ ಶಾ ಭೇಟಿ ಮಾಡಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷನಾಗಬೇಕು ಅಂತ ಅವಕಾಶ ಕೋರಿದ್ದಾರೆ. ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅದರ ಜೊತೆಯಲ್ಲಿ ಹಲವರನ್ನ ಭೇಟಿ ಮಾಡಿ ರಾಜ್ಯಾಧ್ಯಕ್ಷರನ್ನಾಗಿ ಮತ್ತೊಂದು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ವೇಳೆ ಕರ್ನಾಟಕದ ರಾಜಕಾರಣದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ಇನ್ನಷ್ಟು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಅಗತ್ಯ ಮಾರ್ಗದರ್ಶನಗಳನ್ನು ಕೂಡ ಪಡೆದಿದ್ದಾರೆ. ದೆಹಲಿಗೆ ಹೋಗಿದ್ದಂತಹ ವಿಚಾರವಾಗಿ ಶಾಸಕ ಕುಣಿಗಲ್ ರಂಗನಾಥ್ ಈಗ ಪ್ರತಿಕ್ರಿಯಿಸಿದ್ದಾರೆ. ಹೌದು, ನಾನು ಹೋಗಿದ್ದೆ, ಸಂಪುಟ ಪುನರಚನೆ ಆಗುತ್ತೆ ಅಂತ ಸಿಎಂ ಹೇಳಿದ್ರು. ಅದರಂತೆ ತುಮಕೂರು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳೋದಕ್ಕೆ ಹೋಗಿದ್ದೆ. ನಮ್ಮ ಜಿಲ್ಲೆಯ ಶ್ರೀನಿವಾಸ್ ಅವರಿಗೆ ಮಾಡಿಕೊಡಿ ಅಂತ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದೆ. ನಾನು ಸಿಎಂ ಅವರನ್ನ ಭೇಟಿ ಆಗ್ತೀನಿ, ಡಿಸಿಎಂ ಅವರನ್ನ ಭೇಟಿ ಆಗ್ತೀನಿ, ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಆದರೆ ತಪ್ಪೇನು ಅಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 3 ದಿನಗಳಿಂದ ರಾಜ್ಯದಲ್ಲೇ ಇದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ವರದಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆಪ್ತರ ಮೂಲಕ ಮಾಹಿತಿ ಸಂಗ್ರಹಿಸ್ತಾ ಇರುವಂತಹ ಅವರು ಇವತ್ತು ಅಥವಾ ನಾಳೆ ದೆಹಲಿಗೆ ತೆರಳಲಿದ್ದಾರೆ. ಬಳಿಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ವರದಿಯನ್ನ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಕಳೆದ 3 ದಿನಗಳಿಂದ ಮಡಿಕೇರಿ ಸುತ್ತಮುತ್ತ ಮಳೆ ಸುರಿತಾ ಇದೆ. ಈ ಅಕಾಲಿಕ ಮಳೆ ಕಾಫಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ದೂಡಿದೆ. ಜುಲೈನಿಂದ ಸೆಪ್ಟೆಂಬರ್ವರೆಗೂ ಕೂಡ ಸುರಿದ ನಿರಂತರ ಮಳೆಗೆ ಬೆಳೆಗಾರರು ಹೈರಾಣಾಗಿದ್ರು. ಈಗ ಮತ್ತೆ ಮಳೆ ಆಗ್ತಾ ಇದೆ. ಬೆಳೆಗಾರರಿಗೆ ಈಗಾಗಲೇ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈಗ ಫಸಲಿಗೆ ಬಂದಿರುವಂತಹ ಅರೇಬಿಕಾ ಕಾಫಿ ಹಣ್ಣಾಗ್ತಾ ಇದ್ದು ಕೊಯ್ಲು ಮಾಡುವಂತಹ ಸಮಯ ಆಗಿದೆ. ಈ ಮಳೆಯಿಂದಾಗಿ ಹಣ್ಣಾಗಿರುವಂತಹ ಕಾಫಿ ನೆಲ ಕಚ್ತಾ ಇದೆ. ಒಂದು ವೇಳೆ ಈಗ ಕೊಯ್ಲು ಮಾಡಿದ್ರೆ ಕಾಫಿ ಒಣಗಿಸೋದಕ್ಕೆ ಕಷ್ಟ ಆಗುತ್ತೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಮತ್ತಷ್ಟು ಕಾಫಿ ಉದುರಿ ತೀವ್ರ ಸಮಸ್ಯೆ ಎದುರಿಸಬೇಕಾಗುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬರಡಿಹಳ್ಳಿ ಹಾಗೂ ಜೆಎನ್ ಕೋಟೆ ಗ್ರಾಮಗಳ ನಡುವಿನ ರಸ್ತೆ ಹದಗೆಟ್ಟಿದೆ. ಕಳೆದ 30 ವರ್ಷಗಳಿಂದ ಈ 2 ಗಡಿ ಗ್ರಾಮಗಳ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಇದ್ರ ಬಗ್ಗೆ ಗಮನ ಹರಿಸಲೇ ಇಲ್ಲ. ಸಾರ್ವಜನಿಕರು ಇದೇ ಕಾರಣಕ್ಕೆ ಆಕ್ರೋಶಗೊಂಡಿದ್ದಾರೆ.
ಶಿವಮೊಗ್ಗ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಶಿವಮೊಗ್ಗ ಪೊಲೀಸ್ ಇಲಾಖೆ ಹೊಸ ಪ್ಲಾನ್ ಮಾಡ್ತಾ ಇದೆ. ಸಮುದಾಯದೊಂದಿಗೆ ಪೊಲೀಸ್ ಜನಸ್ನೇಹಿ ಪೊಲೀಸ್ ಅನ್ನುವಂತಹ ಧ್ಯೇಯದೊಂದಿಗೆ ಯುವಕ ಯುವತಿಯರನ್ನ ಈಗ ಪಡೆಯೊಂದನ್ನ ಕಟ್ಟಲಾಗಿದೆ. ವಿವಿಧ ಕಾಲೇಜಿನ 100 ಜನ ಯುವಕ ಯುವತಿಯರು ಪೊಲೀಸ್ ಇಲಾಖೆಯ ಸಮರ್ಥ ಸೇತು ಯುವ ಶಕ್ತಿ ಅಭಿಯಾನದಲ್ಲಿ ಪಾಲ್ಗೊಂಡು ಕಳೆದ 1 ವಾರಗಳ ಕಾಲ ಕರಾಟೆ, ಯೋಗ, ಪೊಲೀಸ್ ವ್ಯವಸ್ಥೆ, ವಿಪತ್ತು ನಿರ್ವಹಣೆ, ಸೈಬರ್ ಕ್ರೈಮ್, ಪೋಕ್ಸ್ ಹಾಗೆ ಎನ್ಡಿಪಿಎಸ್ ಕಾಯ್ದೆ ಬಗ್ಗೆ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಕಾಕ್ ಮಾಡ್ಲಿಕ್ಕೆ ಬೋಲ್ಟು ಈ ರೀತಿ ಎಲ್ಲ ಟ್ರಿಗರು ಮತ್ತೆ ಹೊಸಪೇಟೆಯ ಹೃದಯ ಭಾಗದಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ. ಸ್ವಚ್ಛತೆ ಕಾಪಾಡಬೇಕಾದಂತಹ ನಗರಸಭೆ ಕಚೇರಿ ಪಕ್ಕದ ರಸ್ತೆಯಲ್ಲೇ ಮೂಗು ಮುಚ್ಚಿಕೊಂಡು ಹೋಗಬೇಕು. ಹೆರಿಗೆ ಆಸ್ಪತ್ರೆ ಹಾಗೂ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ತ್ಯಾಜ್ಯ ದುರ್ನಾತ ಬೀರ್ತಾ ಇದೆ. ಹೀಗಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮ ಕೂಡ ಬೀರ್ತಾ ಇದೆ. ಈ ಬಗ್ಗೆ ಯಾರೊಬ್ಬರೂ ಕೂಡ ಕಿವಿಗೊಟ್ಟಿಲ್ಲ, ಯಾರೂ ಕೇಳಲಿಲ್ಲ. ಜನ ಬೇಸತ್ತಿದ್ದಾರೆ. ಸ್ಥಳೀಯ ಆಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸನಗುಡಿ ಬಳಿಯ ಗಾಂಧಿ ಬಜಾರ್ ಪಾರ್ಕಿಂಗ್ ಲಾಟ್ ಡೆಮಾಲಿಷನ್ ಮಾಡಲಾಗ್ತಾ ಇದೆ. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಲಾಟ್ನಲ್ಲಿ ಕಾರುಗಳು ಹೋಗೋದಕ್ಕೆ ಬರೋದಕ್ಕೆ ಆಗದೆ ಡ್ಯಾಮೇಜ್ ಆಗ್ತಾ ಇದ್ವು. ಅವೈಜ್ಞಾನಿಕ ಕಾಮಗಾರಿ ಅಂತ ಸಾರ್ವಜನಿಕರು ಕಿಡಿಕಾರಿದ್ರು. ಇದೀಗ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದಂತಹ ಅವೈಜ್ಞಾನಿಕ ಪಾರ್ಕಿಂಗ್ ಲಾಟ್ ಡೆಮಾಲಿಷನ್ ಮಾಡಲಾಗ್ತಾ ಇದೆ.